ವಿದ್ಯಾಭ್ಯಾಸದ ಜೀವನ ಇರ್ಬೋದು, ಮುಂದಿನ ತಮ್ಮ ಜೀವನದಲ್ಲಿ ಏನು ಆಹಾರ ಭದ್ರತೆ ಕಾಯ್ದೆ ಇರ್ಬೋದು, ರೈತರಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ತಾವೆಲ್ಲ ಇದಕ್ಕೆ ಏನು ಈ ಹೋರಾಟಗಳ ಪ್ರೇರಣೆಯಿಂದ ಮುಂದಿನ ಭವಿಷ್ಯದ ಭಾರತದಲ್ಲಿ ಉತ್ತಮ ಸತ್ಪ್ರಜೆಗಳಾಗಿ ರೂಪುಗೊಂಡು ಇಂತಹ ಸಮಸ್ಯೆಗಳು ಬಂದಾಗ ಸ್ವಯಂ ಪ್ರೇರಿತವಾಗಿ ಧ್ವನಿಯನ್ನು ಎತ್ತಕ್ಕಂಥ, ಸಾರ್ವಜನಿಕರ ಜೀವನದಲ್ಲಿ ಉತ್ತಮವಾದ ಕೆಲಸಗಳಿಗೆ, ಉತ್ತಮವಾದ ನಿರ್ಧಾರಗಳಿಗೆ ಬೆಂಬಲಿಸ್ತಕ್ಕಂಥ ಈ ರಾಷ್ಟ್ರದಲ್ಲಿ ಜನವಿರೋಧಿ ಸರ್ಕಾರವನ್ನು ತೆಗಿತಕ್ಕಂಥ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳ್ತಕ್ಕಂಥ, ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಆಡಳಿತ ವ್ಯವಸ್ಥೆ ಬರೋದಕ್ಕೆ ಕಾರಣೀಭೂತರಾಗಬೇಕು ಅಂತೇಳಿ ವಿನಂತಿಸ್ತಾ, ಈ ಒಂದು ಏನು ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಜನರನ್ನು ಇಬ್ಬಾಗ ಮಾಡತಕ್ಕಂಥ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ತೊಲಗಿಸ್ತಕ್ಕಂಥ ಕೆಲಸವನ್ನು ಈ ಒಪ್ಪೀಳಿಗೆ ಮನಸ್ಸಿಗೆ ಹಚ್ಕೊಂಡು ಮಾಡಬೇಕಾಗಿದೆ. ಈಗಾಗಲೇ ಮುಂದಿನ ದಿವಸಗಳಲ್ಲಿ ಕಾಲೇಜುಗಳಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ನಿನ್ನೆ ನೋಡಿದೆ. ಬಹುಶಃ ನಾವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಲೇಜ್ ಚುನಾವಣೆಗಳಿತ್ತು, ಬಹಳ ಸಮರ್ಪಕವಾಗಿ ಚುನಾವಣೆಗಳನ್ನು ನಡೆಸ್ತಾ ಇದ್ವು. ಏನು ಮಂಜುನಾಥ್ ಗೌಡರು ಮತ್ತು NSUವಿನ ಸಂಘಟನೆಗಳು ಸೇರಿ ಅದಕ್ಕೆ ಮೊದಲೇ ಕೆಲವು ಯೋಜನೆಗಳನ್ನು ರೂಪಿಸಿ ಯಾವ ರೀತಿಯ ಚುನಾವಣೆಗಳಲ್ಲಿ ಭಾಗವಹಿಸೋಕೆ ಇರಬೇಕು, ಯಾವ ಆಧಾರದಲ್ಲಿ ಚುನಾವಣೆಗಳಲ್ಲಿ ನಡೀಬೇಕು ಅಂತಕ್ಕಂಥದ್ದನ್ನ ಇನ್ನೂ ಹೆಚ್ಚು ಚಿಂತನೆ ಮಾಡಿ ಯುವಕರನ್ನ ಏನು ನಾಯಕತ್ವದ ಕಡೆಗೆ ಬರ್ತಕ್ಕಂಥ ಅವಕಾಶವನ್ನು ಇನ್ನು ಹೆಚ್ಚು ಸಫಲವಾಗಲಿ, ಅವರೆಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ಏನು ಈ ಹೋರಾಟವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇರ್ತಕ್ಕಂಥ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆತ್ಮೀಯರಾದ ಮಂಜುನಾಥ್ ಗೌಡ ಮತ್ತು ಅವರ ತಂಡದವರಿಗೆ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಈ ಸಭೆಯಲ್ಲಿ ಹಾಜರಿರ್ತಕ್ಕಂಥ ತಮ್ಮೆಲ್ಲ ಯುವಕ ಮಿತ್ರರಿಗೆ ಮತ್ತೊಮ್ಮೆ ನಾನು ವಂಚಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್.